ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ, ತುಂಬ ಟೇಸ್ಟ್ ಆಗಿರ್ತಕ್ಕಂತಹ, ಮಕ್ಕಳಿಗೆ ತುಂಬ ಇಷ್ಟಪಡುವಂತಹ ಚಿಕನ್ ಪೆಪ್ಪರ್ ಕಬಾಬ್ನ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 1 kg ಚಿಕನನ್ನು ನೀಟಾಗಿ ತೊಳೆದು ನೀರನ್ನ ಸೋರಿಕೆ ಮಾಡಿ ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ ಒಂದು 2 ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮರೆತ್ಕೊಂಡು ಹಾಕ್ಕೊಂಡಿಲ್ಲ, ಸೊ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಅದೇ ರೀತಿ ಒಂದು 6 ಗ್ರೀನ್ ಚಿಲ್ಲಿಯನ್ನು ಈ ರೀತಿ ಕ್ರಷ್ ಮಾಡಿ ಒಂದು ಸ್ವಲ್ಪ ತರ್ತರಿಯಾಗಿ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಕ್ರಷ್ ಮಾಡಿದ ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಗಾತ್ರದ ನಿಂಬೆಹಣ್ಣನ್ನು ಬಿಟ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಪೆಪ್ಪರ್ ಕಬಾಬ್ ತುಂಬ ಸಾಫ್ಟಾಗಿ, ತುಂಬ ಜ್ಯೂಸಿಯಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಈಗ ನಾವು ಇದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಪಾತ್ರೆಗೆ ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ, 3 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇದು ತುಂಬ ತರಿಯಾಗಿದೆ. ಮನೆಯಲ್ಲೇ ಇದನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಏಕೆಂದರೆ ಫಸ್ಟೇ ಮ್ಯಾರಿನೇಟ್ ಮಾಡಿದಾಗ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಅದೇ ರೀತಿ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಸಣ್ಣಗೆ ಹಚ್ಚಿದಂಥ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೇ ರೀತಿ ಸ್ವಲ್ಪ ಪುದೀನ ಸೊಪ್ಪು, ಹಚ್ಚಿದ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು. ಇದೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕಬಾಬು. ಇದಕ್ಕೆ ಒಂದು 2 ಸ್ಪೂನಷ್ಟು ಕಸ್ತೂರಿ ಮೇಥಿ. ಓಕೆ, ಇದು ಇದ್ದರೆ ಹಾಕ್ಕೊಳ್ಳಿ, ಏಕೆಂದರೆ ತುಂಬ ಫ್ಲೇವರ್ ಬರುತ್ತೆ. ಹಾಗೆ ಇದಕ್ಕೆ 1 10 ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆ 1 ಸ್ಪೂನಷ್ಟು ಸೋಂಪು, ಸೋಂಪನ್ನು ಹಾಕ್ಕೊಂಡು ಇದಕ್ಕೆ ನಮಗೆ ಚಿಕನ್ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಕಾರ್ನ್ಫ್ಲೋರನ್ನು ಹಾಕ್ಕೋಬೇಕು. ನಾನು ಒಂದು 4 ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ರೆಡಿ ಕಬಾಬ್ ಪೌಡ್ರಲ್ಲಿ ಕಲರಿಂಗ್ ಎಲ್ಲ ಸ್ವಲ್ಪ ಕೆಮಿಕಲ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ರೆಡಿ ಕಬಾಬ್ ಪೌಡ್ರನ್ನು ಯೂಸ್ ಮಾಡೋದಿಲ್ಲ, ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಾರ್ನ್ಫ್ಲೋರ್ ಹಾಕಾದ್ಮೇಲೆ 1 ಸ್ಪೂನಷ್ಟು ನಾನು ಮೈದಾವನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಲಾಸ್ಟ್ಗೆ 2 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಯಿತು, ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ. ಸೊ ಅದಕ್ಕೆ ನಾನು ಇನ್ನೊಂದು ಮೊಟ್ಟೆಯನ್ನು ಹಾಕ್ಕೊಳ್ತೀನಿ. ನೀವು ಅಷ್ಟೇ ಕಲಿಸ್ಕೋಬೇಕಾದ್ರೆ ಕಾರ್ನ್ಫ್ಲೋರ್ ಬೇಕಿದ್ರೆ ಕಾರ್ನ್ಫ್ಲೋರ್, ಮತ್ತು ಸ್ವಲ್ಪ ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಮತ್ತೆ ಪೆಪ್ಪರ್ ಪೌಡ್ರನ್ನು ಕೂಡ ನೀವು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಒಂದು ಅದಕ್ಕೆ ಬರುವಂತೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಓಕೆ, ಈ ರೀತಿ ಮಿಕ್ಸ್ ಮಾಡಿದ ಮಸಾಲೆಗೆ ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ರೀತಿ ನಾವು ಫಸ್ಟೇ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ತುಂಬ ಜ್ಯೂಸಿ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಓಕೆ, ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ಮ್ಯಾರಿನೇಟ್ ಚಿಕನು ನೀಟಾಗಿ ಹೊಂದಿಕೆ ಆಗುವಂತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ಎಣ್ಣೆಯನ್ನು ಕಾಯೋಕ್ಕೆ ಇಡೋಣ. ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮಿಕ್ಸ್ ಮಾಡಿದ ಚಿಕನನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ನಾವು ಗಾಣಕ್ಕೆ ಹೋಗ್ಬಿಟ್ಟು ಅಲ್ಲೇ ತಯಾರು ಮಾಡಿರ್ತಕ್ಕಂತಹ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತೀವಿ. ಇದರಿಂದ ಸ್ಕಿನ್ನು ಮತ್ತು ಹಾರ್ಟು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತೇಳಿ ನಾವು ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತೀವಿ. ನೋಡಿ, ಈ ರೀತಿ ಎಣ್ಣೆ ನೊರೆ ಅಂಶ ಎಲ್ಲ ಕಡಿಮೆ ಆಗಬೇಕು. ಚಿಕನ್ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಲರ್ ಬರಬೇಕು. ಈಗ ಈ ಚಿಕನ್ ಬೆಂದಿದೆ, ಸೊ ಇದನ್ನು ಎಣ್ಣೆಯಿಂದ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬೆಂದರೆ ಸರಿ ಚಿಕನ್ ತಿನ್ನೋದಕ್ಕೆ. ನೋಡಿ, ಈಗ ತುಂಬಾ ರುಚಿಯಾಗಿರುವಂತಹ ಚಿಕನ್ ಪೆಪ್ಪರ್ ಕಬಾಬ್ ರೆಡಿ. ತುಂಬ ಚೆನ್ನಾಗಿ ಬಂದಿದೆ ಕಲ್ಲರ್. ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿದೆ. ಈಗ ನಾವು ನನ್ನ ಮಗನಿಗೆ ಟೇಸ್ಟ್ ಮಾಡೋದಕ್ಕೆ ಈಗ ಕೊಡ್ತೀನಿ. ಅವನು ಕಾಯ್ತಾ ಇದ್ದಾನೆ. ಇದುವರೆಗೂ ನೋಡಿದ್ರಲ್ವ, ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂತಹ, ಅದರಲ್ಲೂ ಪೆಪ್ಪರ್, ಪುದೀನ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿರೋದ್ರಿಂದ ತುಂಬ ಫ್ಲೇವರಾಗಿ, ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಸೊ ಇನ್ನೂ ತಡ ಯಾಕೆ, ಹೋಗಿ. ಇದು ಡಿಸೆಂಬರ್ ಮಂತ್, ತುಂಬ ಕೊರೆಯುವಂತಹ ಚಳಿ. ಸೊ ಇದಕ್ಕೆ ಪೆಪ್ಪರ್ ಹಾಕಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಬರ್ತೀನಿ. ನಮಸ್ಕಾರ.